ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿರೋ ಪ್ರೆಸೆಂಟ್ ಮನೆ ಹತ್ರ ಸ್ವಲ್ಪ ಗಿಡಗಳೆಲ್ಲ ಇದೆ, ಹಣ್ಣಿನ ಗಿಡಗಳಾಗಿರ್ಬೋದು, ಸಸಿಗಳೆಲ್ಲ. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರೋದು ಅಡಿಕೆ ಗಿಡ ಮತ್ತು ನೆಲ್ಲಿಕಾಯಿ ಗಿಡ ಒಟ್ಟಿಗೆ ಇದೆ. ನೆಲ್ಲಿಕಾಯಿ ಗಿಡ ಅಂದ ತಕ್ಷಣ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ನಾವು ಹಾಸ್ಪಿಟಲ್ಗೆ ಹೋಗಿದಾಗ ಅಲ್ಲೊಂದು ಗಿಡ ಇತ್ತು. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕಿತ್ಕೊಂಡು ಅದನ್ನು ಲೆಕ್ಕ ಹಾಕ್ಕೊಂಡು ಚಿಕ್ಕ ಮಕ್ಳ ಥರ ಕಿತ್ತಾಡ್ಕೊಂಡು ತಿಂದಿದ್ವಿ, ನೆನಪಿಗೆ ಬರ್ತಿದೆ. ಇಲ್ಲಿ ನೀವು ನೋಡೋದಾದರೆ ಎಷ್ಟು ವೆರೈಟಿ ಗಿಡಗಳು ನೋಡ್ಬೋದು. ಈ ಮನಸ್ಸಿದ್ದರೆ ಮಾರ್ಗ ಅಂತೀವಲ್ಲ, ಹಾಗೆ ಒಂದು ತಾಳ್ಮೆ ಅಂತಿದ್ದರೆ ನೋಡಿ, ಇವರು ಇಷ್ಟು ಜಾಗದಲ್ಲಿ ವೆರೈಟಿ ಗಿಡಗಳನ್ನ ಬೆಳೆಸಿದ್ದಾರೆ. ಅದರಿಂದ ಒಂದು ಗಿಡ ಬೆಳೆಸಿ ಅದರಲ್ಲಿ ಬಿಡುವಂಥ ಹಣ್ಣುಗಳನ್ನ ಕಿತ್ಕೊಂಡು ತಿಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಇಲ್ಲಿ ನೆಲ್ಲಿಕಾಯಿ ಗಿಡ ಆದಮೇಲೆ ಸಪೋಟ, ಸೀಬೆಹಣ್ಣು, ದ್ರಾಕ್ಷಿ ಹಣ್ಣು ನೆಟ್ಟಿದ್ದಾರೆ. ನೆಕ್ಸ್ಟ್ ಇದು ಬಂದು ಮೆಹಂದಿ ಗಿಡ ಅಂತ. ಈಗಂತೂ ಅದು ಎಲ್ಲೂ ನಿಮಗೆ ನೋಡೋಕ್ಕಂತೂ ಸಿಕ್ಕಲ್ಲ, ಇವ್ರು ಹಾಕಿದ್ದಾರೆ. ಇಲ್ಲಿ ಬಂದು ವಾಟರ್ ಆ್ಯಪಲ್ ಗಿಡ, ಮತ್ತು ಅದ್ರ ಪಕ್ಕ ತೆಂಗಿನ ಗಿಡ ಇದೆ, ನಿಂಬೆಹಣ್ಣು ಗಿಡ ಇದೆ. ನಾನೇನು ಹೇಳೋದು ಅಂತಂದರೆ, ಆದಷ್ಟು ಮನೆ ಹತ್ರ ಸ್ವಲ್ಪ ಗಿಡ ಇದೆಲ್ಲನೂ, ಇವಾಗಂತೂ ಗಿಡ ಮರ ಎಲ್ಲ ಕಡಿಯೋದೇ ಜಾಸ್ತಿ, ಯಾರೂ ಬೆಳೆಸ್ತಾನೆ ಇಲ್ಲ. ನನಗೂ ಪಾಟ್ಗಳೆಲ್ಲ ಇಟ್ಕೋಬೇಕಂತ ಆಸೆ, ಆದರೆ ನನ್ನ ಮಗ ಇನ್ನೂ ಚಿಕ್ಕವನು, ಅವನ್ನೆಲ್ಲ ಹಾಳು ಮಾಡಿಬಿಡ್ತಾನೆ ಅಂತ ನಾನು ಪಾಟ್ಗಳೇನು ಇಟ್ಟಿಲ್ಲ ಇವಾಗ ಸದ್ಯಕ್ಕೆ. ನೋಡ್ತಿರೋದು ನೀವು, ಇದು ದಾಳಿಂಬೆ ಹಣ್ಣು ಗಿಡ, ಇದಕ್ಕೇ ದ್ರಾಕ್ಷಿ ಗಿಡ ಮಿಕ್ಸ್ ಆಗಿ ಮೇಲ್ಗಡೆ ಎಲ್ಲ ಹಬ್ಕೊಂಡೋಗಿದೆ. ನೆಕ್ಸ್ಟು ನೀವು ಬಂದು ಇಲ್ಲಿ ನೇರಳೆ ಹಣ್ಣು ಗಿಡ, ಕರಿಬೇವಿನ ಗಿಡ, ಮಾವಿನ ಗಿಡ, ಪರಂಗಿ ಹಣ್ಣು ಗಿಡ ಎಲ್ಲ ಒಂದೇ ಕಡೆ ಇದೆ. ನಾವು ಕೇಳಿದ್ದ ಮಟ್ಟಿಗೆ ಗಿಡ ಎಲ್ಲ ಒಟ್ಟೊಟ್ಟಿಗೆ ಒಂದೇ ಕಡೆ ಇದ್ದರೆ ಬಿಡಲ್ಲ, ಸರಿಯಾಗಿ ಬೆಳೆಯಲ್ಲ, ಸರಿಯಾಗಿ ಫಲಗಳು ಕೊಡಲ್ಲ ಅಂತ. ಆದರೆ ಅದು ಸುಳ್ಳು ಅಂತ ಇಲ್ಲಿರೋ ಗಿಡಗಳು ತೋರಿಸ್ಕೊಡ್ತಾ ಇದೆ. ಎಲ್ಲ ಒಟ್ಟಿಗೆ ಇರೋದು ಅದೆಲ್ಲ, ಆದ್ರೂ ಎಲ್ಲ ಹಣ್ಣುಗಳು ಬಿಡುತ್ತೆ. ಇಲ್ಲಿ ತೊಗರಿಕಾಯಿ ಗಿಡ, ಬಾಳೆ ಗಿಡ, ಮತ್ತು ನೀವು ಆ ಕಡೆ ನೋಡಿದ್ರೆ ಇದು ನೋಡಿ, ಇದು ನುಗ್ಗೆ ಗಿಡ. ಆದಷ್ಟು ಮನೆ ಸುತ್ತ ಅಕ್ಕಪಕ್ಕ ಎಲ್ಲ ಜಾಗ ಇದ್ದರೆ, ಈ ಥರ ಖಾಲಿ ಜಾಗ ಉಪಯೋಗಿಸ್ಕೊಳ್ಳಿ ಅದನ್ನು. ಇವಾಗ ಸಡನ್ನಾಗಿ ಸೊಪ್ಪು ಎಲ್ಲ ಸಿಗುತ್ತೆ ಅಲ್ವಾ, ತಗೊಂಡು ಏನಾದರೂ ಉಪ್ಪು ಸಾಂಬಾರು ಸಡನ್ನಾಗಿ ಮಾಡ್ಕೊಬೋದು. ಇದು ಸೀತಾಫಲ ಗಿಡ ಅಂತೂ ಸಖತ್ತಾಗಿ ಹಣ್ಣುಗಳು ಬಿಡುತ್ತೆ, ಲೆಕ್ಕನೇ ಇಲ್ಲ ಅದು ಬಿಡೋಷ್ಟು ಹಣ್ಣು. ಇಲ್ಲಿ ಆಲೋವೆರಾ ಗಿಡ, ನೆಕ್ಸ್ಟು ವೀಳ್ಯದೆಲೆ ಗಿಡ ಇದೆ, ಮಾವಿನ ಮರಕ್ಕೆ ಅದನ್ನ ಹಬ್ಸಿದ್ದಾರೆ. ಎಲ್ಲ ಗಿಡಗಳು ಅಷ್ಟೇ ಚೆನ್ನಾಗಿ ಫಲ ಕೊಡುತ್ತೆ. ನನಗಂತೂ ತುಂಬ ಖುಷಿಯಾಯಿತು. ನನಗೆ ನಮ್ಮ ಅಜ್ಜಿ ಊರು ನೆನಪಾಗೋಯ್ತು. ಇದು ಗಣಕೆ ಸೊಪ್ಪಿನ ಗಿಡ. ಈ ಥರ ನೋಡಿ, ಒಂದೇ ಕಡೆ ನೀವು ನೆಲ್ಲಿಕಾಯಿ, ಸಪೋಟ, ಸೀಬೆಹಣ್ಣು, ದ್ರಾಕ್ಷಿ, ಮತ್ತು ದಾಳಿಂಬೆ ಹಣ್ಣು, ಪರಂಗಿ ಹಣ್ಣು, ಮಾವಿನ ಹಣ್ಣು, ಇನ್ನೆಂಥ ಸೀತಾಫಲ ಎಲ್ಲನೂ ಒಂದೇ ಕಡೆ, ಎಷ್ಟು ಅಪರೂಪ ಅಲ್ವಾ ನೋಡೋದು ಮತ್ತು ಬೆಳೆಸಿ ಅದನ್ನು ತಿನ್ನೋದು. ನೀವು ಟ್ರೈ ಮಾಡಿ. ನಮ್ಮ ಮಮ್ಮಿ ಇವಾಗಲೂ ಹೊಸ್ದಾಗಿ ಹೂವಿನ ಗಿಡ ಮತ್ತು ಪುದೀನ, ಒಂದೆಲ್ಗ ಎಲ್ಲ ಇವಾಗ ಹಾಕಿದೆ. ಅದು ಇನ್ನೂ ಅದು ಬೆಳೆದಿಲ್ಲ. ತುಂಬ ದಿನದಿಂದ ಅಂದ್ಕೊತಿದ್ದೆ ಈ ವಿಡಿಯೋ ಮಾಡಬೇಕು ಅಂತ, ಇವಾಗ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.